ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿ ಆತ್ಮೀಯ ಬಂಧುಗಳೇ, ಎಚ್ಚರಗೊಳ್ಳುವ ಸಮಯ ಬಂದಿದೆ. ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಮಂಗಳವಾರದಿಂದ ಶುಕ್ರವಾರದವರೆಗಿನ ನಿಮ್ಮ ಜೀವನದ ಸಿಂಹಾಸನದ ಸುತ್ತ ನಡೆಯುತ್ತಿದ್ದ 3 ದೊಡ್ಡ ಕುತಂತ್ರಗಳು ಬಯಲಾಗಲಿವೆ. ಇಷ್ಟು ದಿನ ನಿಮ್ಮ ಮುಂದೆ ತಲೆಬಾಗಿದಂತೆ ನಟಿಸಿ ಹಿಂದಿನಿಂದ ನಿಮ್ಮ ಕಿರೀಟವನ್ನು ಎಳೆಯಲು ನೋಡುತ್ತಿದ್ದ 3 ಜನರ ನಿಜವಾದ ಮುಖವಾಡಗಳು ಈಗ ಕಳಚಿ ಬೀಳಲಿವೆ. ಸಿಂಹರಾಶಿ ಅಂದರೆ ಸೂರ್ಯನ ರಾಶಿ. ನೀವು ಹುಟ್ಟಿನಿಂದಲೇ ರಾಜರು. ಆತ್ಮವಿಶ್ವಾಸ, ನಾಯಕತ್ವ ಗುಣ, ದೊಡ್ಡ ಮನಸ್ಸು, ಯಾರಿಗೇ ಆಗಲಿ ಸಹಾಯ ಮಾಡುವ ಉದಾರ ಗುಣ ನಿಮ್ಮ ರಕ್ತದಲ್ಲೇ ಇದೆ. ನೀವು ಯಾರಿಗೂ ಮೋಸ ಮಾಡೋದಿಲ್ಲ ಮತ್ತು ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಆದರೆ ನಿಮ್ಮ ಈ ರಾಜಗುಣವನ್ನೇ, ನಿಮ್ಮ ಈ ಉದಾರ ಮನಸ್ಸನ್ನೇ ಕೆಲವರು ದುರ್ಬಲಕ್ಕೆ ಮಾಡ್ತಾ ಇದ್ದಾರೆ. ನೀವು ಎಲ್ಲರನ್ನೂ ಕೂಡ ನಿಮ್ಮವರೇ ಅಂತ ಅಂದ್ಕೊಂಡಿದ್ದೀರಿ. ಆದರೆ ನಿಮ್ಮ ಸುತ್ತ ಇದ್ದ ಪ್ರತಿಯೊಬ್ಬರು ಕೂಡ ನಿಮ್ಮವರು ಅಲ್ಲ ಅಂತ ಸತ್ಯ ಈ 4 ದಿನಗಳಲ್ಲಿ ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತೆ. ಸೂರ್ಯ ಮತ್ತು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಿರೋದ್ರಿಂದ ಈಗ ನಿಮ್ಮ ಜೀವನದಲ್ಲಿ ಸತ್ಯದರ್ಶನ ಯೋಗ ಶುರುವಾಗಿದೆ. ಮಂಗಳವಾರ ನಿಮ್ಮ ಆತ್ಮಗೌರವಕ್ಕೆ ಒಂದು ಪೆಟ್ಟು ಬೀಳುತ್ತೆ. ಬುಧವಾರ ನಿಮ್ಮ ನಂಬಿಕೆಗೆ ದ್ರೋಹವಾಗುತ್ತೆ. ಗುರುವಾರ ನಿಮ್ಮ ಕಣ್ಣ ಮುಂದೆನೇ ಒಬ್ಬ ವ್ಯಕ್ತಿ ಸಿಕ್ಕಿ ಬೀಳ್ತಾನೆ. ಮತ್ತು ಶುಕ್ರವಾರ ನೀವು ಮತ್ತೆ ನಿಮ್ಮ ಸಿಂಹಾಸನವನ್ನು ಏರ್ತೀರಿ. ಮೊದಲನೇ ವ್ಯಕ್ತಿ ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಮಾಡಿಕೊಂಡ ವ್ಯಕ್ತಿ. ಸಿಂಹರಾಶಿಯವರು ಯಾರಿಗೇ ಆಗಲಿ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಿಮ್ಮ ಬಳಿ ಬಂದು ಕಷ್ಟ ಅಂತ ಹೇಳಿದರೆ ನಿಮ್ಮ ಬಳಿ ಇರೋದೆಲ್ಲ ಕೂಡ ಕೊಟ್ಬಿಡ್ತೀರಿ. ಈ ಮೊದಲನೇ ವ್ಯಕ್ತಿ ಇದನ್ನೇ ಕೂಡ ನಿಮ್ಮ ಹತ್ರ ಬಳಸ್ಕೊಳ್ತಾ ಇದ್ದಾನೆ. ಇವನು ನಿಮ್ಮ ಕುಟುಂಬದಲ್ಲೇ ಇರಬಹುದು, ನಿಮ್ಮ ಸ್ನೇಹಿತನೇ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವವನೇ ಆಗಿರ್ಬೋದು. ಇವನು ಯಾವಾಗಲೂ ಕೂಡ ನಿಮ್ಮಿಂದ ಸಹಾಯವನ್ನು ತೆಗೆದುಕೊಳ್ತಾನೆ. ಹಣ, ಸಮಯ, ನಿಮ್ಮ ಹೆಸರು, ನಿಮ್ಮ ಸಂಪರ್ಕಗಳನ್ನು ಬಳಸಿಕೊಳ್ತಾನೆ. ಆದರೆ ನೀವು ಕಷ್ಟದಲ್ಲಿದ್ದಾಗ ಇವನು ನಾಪತ್ತೆಯಾಗ್ತಾನೆ. ನೀವು ಇವನಿಗೋಸ್ಕರ ಎಷ್ಟು ಜನರ ಜೊತೆ ಜಗಳ ಮಾಡಿದ್ದೀರಿ, ಎಷ್ಟು ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಇವನು ನಿಮ್ಮನ್ನು ರಾಜ ಅಂತ ಹೊಗಳುತ್ತಾನೆ, ಆದರೆ ಒಳಗೆ ನಿಮ್ಮನ್ನು ತನ್ನ ಸೇವಕನಂತೆ ಬಳಸಿಕೊಳ್ತಾ ಇದ್ದಾನೆ. ಮಂಗಳವಾರ ಇವನ ಈ ಸ್ವಾರ್ಥದ ಮುಖ ನಿಮ್ಮ ಮುಂದೆ ಬರುತ್ತೆ. ನೀವು ಒಂದು ಚಿಕ್ಕ ಸಹಾಯವನ್ನು ಕೇಳಿದಾಗ ಇವನು ನುಣುಚಿಕೊಳ್ಳುವ ರೀತಿಯಿಂದಲೇ ನಿಮಗೆ ಸತ್ಯ ಗೊತ್ತಾಗುತ್ತೆ. ಎರಡನೇ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಹಾಳು ಮಾಡುತ್ತಿರುವ ವ್ಯಕ್ತಿ. ಸಿಂಹರಾಶಿಯವರಿಗೆ ತಮ್ಮ ಗೌರವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ನಿಮ್ಮ ಗೌರವಕ್ಕಾಗಿ ಬದುಕುವವರು. ಈ ಎರಡನೇ ವ್ಯಕ್ತಿ ನಿಮ್ಮ ಈ ಗೌರವದ ಮೇಲೆ ಕಲ್ಲು ಹೊಡೆಯೋದಕ್ಕೆ ನೋಡ್ತಾ ಇರ್ತಾನೆ. ಇವನು ನಿಮ್ಮ ಮುಂದೆ ಬಂದರೆ ತುಂಬ ಮರ್ಯಾದೆಯಿಂದ ಮಾತನಾಡ್ತಾನೆ. ಅಣ್ಣ, ಸರ್ ಅಂತ ಗೌರವ ಕೊಡ್ತಾನೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆನೇ ಇಲ್ಲ ಸಲ್ಲದ ಮಾತುಗಳನ್ನು ಹರಡ್ತಾ ಇದ್ದಾನೆ. ಕಚೇರಿಯಲ್ಲಿ, ಕುಟುಂಬದಲ್ಲಿ, ಸ್ನೇಹಿತರ ವಲಯದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ನಿಮ್ಮ ಬೆಳವಣಿಗೆ, ನಿಮ್ಮ ಖ್ಯಾತಿ ಇವನಿಗೆ ಹೊಟ್ಟೆ ಕಿಚ್ಚು. ನೀವು ಏರ್ತಾ ಇರೋದನ್ನು ನೋಡಿ ಇವನು ಒಳಗೆ ಹುರಿದುಕೊಳ್ತಾ ಇರ್ತಾನೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆ ಯಾಕೆ ಕೆಲಸಗಳು ಆಗ್ತಿಲ್ಲ, ಯಾಕೆ ಜನರು ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವೇ? ಅದಕ್ಕೆ ಕಾರಣ ಇವನೇ ಹರಡಿದ ವಿಷ. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ಸುಳ್ಳು ಬಯಲಾಗುತ್ತೆ. ಬೇರೆಯವರ ಬಾಯಿಂದಲೇ ಇವನು ನಿಮ್ಮ ಬಗ್ಗೆ ಆಡಿದ ಮಾತು ನಿಮ್ಮ ಕಿವಿಗೆ ಬೀಳುತ್ತೆ. ಆ ಕ್ಷಣದಲ್ಲಿ ನಿಮ್ಮ ರಕ್ತ ಕುದಿಯುತ್ತೆ. ಆದರೆ ದಯವಿಟ್ಟು ಕೋಪದಲ್ಲಿ ಯಾವುದೇ ತಪ್ಪು ಹೆಜ್ಜೆ ಇಡಬೇಡಿ. ಮೂರನೇ ವ್ಯಕ್ತಿ ನಿಮ್ಮನ್ನು ಭಾವನಾತ್ಮಕವಾಗಿ ಕಂಟ್ರೋಲ್ ಮಾಡುತ್ತಿರುವ ವ್ಯಕ್ತಿ. ಇವನು ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಇರುವ ವ್ಯಕ್ತಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಅತ್ಯಂತ ಆತ್ಮೀಯರು. ಸಿಂಹರಾಶಿಯವರು ಪ್ರೀತಿಯಲ್ಲಿ ಬಹಳ ನಿಷ್ಠಾವಂತರು. ಒಮ್ಮೆ ಪ್ರೀತಿ ಮಾಡಿದರೆ ಅವರಿಗಾಗಿ ಪ್ರಪಂಚವನ್ನೇ ಕೂಡ ಎದುರಿಸ್ತಾರೆ. ಈ ಮೂರನೇ ವ್ಯಕ್ತಿ ನಿಮ್ಮ ಈ ಪ್ರೀತಿಯನ್ನೇ ನಿಮ್ಮ ಸರಪಳಿ ಮಾಡಿಕೊಂಡಿದ್ದಾನೆ. ಇವನು ನಿಮ್ಮನ್ನು ಯಾವಾಗಲೂ ಕೂಡ ತಪ್ಪಿತಸ್ಥರನ್ನಾಗಿ ಮಾಡ್ತಾನೆ. ನೀವು ಸ್ವಲ್ಪ ಹೊರಗೆ ಹೋದರೆ ನಿನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ತಾನೆ. ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಇವನ ಹಸ್ತಕ್ಷೇಪ ಇರುತ್ತೆ. ನಿಮ್ಮ ಸ್ನೇಹಿತರನ್ನು, ನಿಮ್ಮ ಕುಟುಂಬವನ್ನು ನಿಮ್ಮಿಂದ ದೂರ ಮಾಡಿ ನಿಮ್ಮನ್ನು ಒಂಟಿಯನ್ನಾಗಿ ಮಾಡೋದು ಇವನ ಗುರಿ. ಈಗ ನೀವು ಸಂಪೂರ್ಣವಾಗಿ ಇವನಿಗೆ ಅವಲಂಬಿತ ಆಗಿರ್ತೀರಿ. ಇದು ಪ್ರೀತಿಯಲ್ಲ, ಇದು ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಹುನ್ನಾರ. ಶುಕ್ರವಾರ ಈ ಹುನ್ನಾರದ ಸತ್ಯ ಬಯಲಾಗುತ್ತೆ. ಒಂದು ಹಳೆಯ ಮೆಸೇಜ್, ಒಂದು ಫೋನ್ ಅಥವಾ ಒಂದು ಘಟನೆ ನಿಮ್ಮ ಕಣ್ಣನ್ನು ತೆರೆಸುತ್ತೆ.
ಈ 4 ದಿನಗಳಲ್ಲಿ ಸಿಂಹರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿ. ಸಿಂಹ ಕೋಪಗೊಂಡ್ರೆ ಕಾಡೇ ನಡುಗುತ್ತೆ. ಆದರೆ ಈ 4 ದಿನ ನಿಮ್ಮ ಕೋಪವೇ ನಿಮ್ಮನ್ನು ಬೀಳಿಸಬಹುದು. ಮೌನವಾಗಿರಿ. ಎರಡನೆಯದಾಗಿ ಯಾರಿಗೂ ನಿಮ್ಮ ಮುಂದಿನ ಪ್ಲ್ಯಾನ್ಗಳನ್ನು ಹೇಳಬೇಡಿ. ಮೂರನೆಯದಾಗಿಯೂ ಯಾರಿಗೂ ಕೂಡ ಹಣದ ಸಹಾಯ ಮಾಡಬೇಡಿ, ಸಾಲ ಕೊಡಬೇಡಿ. ಪರಿಹಾರ: ಮಂಗಳವಾರ ಮತ್ತು ಭಾನುವಾರ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಅರ್ಪಿಸಿ ಆ ನೀರಿಗೆ ಸ್ವಲ್ಪ ಕುಂಕುಮ ಮತ್ತು ಬೆಲ್ಲವನ್ನು ಹಾಕಿ ಓಂ ಹ್ರೀಂ ಸೂರ್ಯಾಯ ನಮಃ ಅಂತ 27 ಬಾರಿ ಜಪಿಸಿ. ಗುರುವಾರ ಹತ್ತಿರದ ದೇವಸ್ಥಾನದಲ್ಲಿ ಬಡವರಿಗೆ ಗೋಧಿಯನ್ನು ದಾನ ಮಾಡಿ. ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ಸಿಂಹರಾಶಿಯವರೇ ನೆನಪಿಡಿ, ಸಿಂಹ ಯಾವಾಗಲೂ ಕೂಡ ಸಿಂಹವೇ. ನರಿಗಳು ಹಿಂದೆಂದು ಕೂಗಬಹುದು, ಆದರೆ ಕಾಡಿನ ರಾಜ ಯಾವಾಗಲೂ ಕೂಡ ಸಿಂಹವೇ ಆಗಿರ್ತಾನೆ. ದೇವರು ಈಗ ನಿಮ್ಮ ಸುತ್ತಮುತ್ತಲಿನ ನರಿಗಳನ್ನು ನಿಮ್ಮಿಂದ ದೂರ ಮಾಡ್ತಿದ್ದಾನೆ. ಆ ನೋವು ಈಗ ಇಂದು ಇರುತ್ತೆ, ಆದರೆ ನಾಳೆಯಿಂದ ನಿಮ್ಮ ಹೊಸ ಅಧ್ಯಾಯ ಶುರುವಾಗುತ್ತೆ. ನಿಮ್ಮ ಸಿಂಹಾಸನಕ್ಕೆ ಮತ್ತೆ ನೀವು ಒಡೆಯರಾಗ್ತೀರಿ. ಈ ವಿಡಿಯೋ ಸತ್ಯ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ.